ಭೇಟಿಯಾಗಬೇಕು ಅನ್ನೋ ಬಗ್ಗೆ ಮಾಹಿತಿ ಕೊಡುವಂತ ಪ್ರತಿ ಸ್ಪಂದನ ಕೇಂದ್ರ ಬಾಗಲಕೋಟೆಯಲ್ಲಿ ಪ್ರಾರಂಭವಾಗಿದೆ. ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಿ ಇಲ್ಲ, ಅದು ಬಾಗಲಕೋಟೆಯಲ್ಲಿ ಇದೆ. ಅಂದ್ರೆ ಅವರೇ ಆ ಅಧಿಕಾರಿಗಳು ತಹಸೀಲ್ದಾರ್ ಹತ್ರ ಕೆಲಸ ಇದ್ರೆ ತಹಸೀಲ್ದಾರ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಇಂಥ ವ್ಯಕ್ತಿ ಈ ಸಮಯಕ್ಕೆ ಬರ್ತಾನೆ ಅಂತ ಹೇಳುವಂತ ಒಂದು ಪ್ರತಿಸ್ಪಂದನ ಕಾರ್ಯ ಕೂಡ ನಾವು ಪ್ರಾರಂಭ ಮಾಡಿದೆವು. ಅದರ ಜೊತೆಗೆ ಬಾಗಲಕೋಟೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಮಾಹಿತಿ ತಂತ್ರಜ್ಞಾನ ಮುಖಾಂತರ, ಜೈವಿಕ ತಂತ್ರಜ್ಞಾನ ಮುಖಾಂತರ ಬಹಳಷ್ಟು ಕೆಲಸ ಆಗಿದೆ. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಅಲ್ಲಿ ಬಯೋಟೆಕ್ನಾಲಜಿ ಬಗ್ಗೆ ಸಂಶೋಧನೆ ನಡೀಲಿ ಅಂತ ಹೇಳಿ ಅಲ್ಲಿ 8.5 ಕೋಟಿ ರೂಪಾಯಿದ ವಿಶೇಷವಾದಂತಹ ಒಂದು ಅನುದಾನವನ್ನು ಸರ್ಕಾರದಿಂದ ನೀಡಿ ಜೈವಿಕ ತಂತ್ರಜ್ಞಾನ ಅಭಿವೃದ್ಧಿ, ಅದರ ಮುಖಾಂತರ ಕೃಷಿ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ನಾವು ಕೆಲಸ ಮಾಡಿದೆವು. ಅದೇ ರೀತಿ 6.5 ಕೋಟಿ ರೂಪಾಯಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೂ ನೀಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಹೀಗೆ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಇಲಾಖೆಯ ಒಂದು ಲಾಭ ಜನಸಾಮಾನ್ಯರಿಗೆ ಮುಟ್ಟುವಂತ ವಿಚಾರದಲ್ಲಿ ಪ್ರಾಮಾಣಿಕವಾದಂತ ಕೆಲಸ ಮಾಡಿದ್ದೇನೆ ಅನ್ನುವಂತ ಆತ್ಮತೃಪ್ತಿ ನನಗಿದೆ. ತುಂಬಾ ಸಂತೋಷ ಪಾಟೀಲ್ ಸರ್, ತಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಗುರುಗಳು ಡಾಕ್ಟರ್ ರಾಜೇಂದ್ರ ಸರ್ ಏನಾದರೂ ಒಂದೆರಡು ಮಾತು SR ಪಾಟೀಲ್ ಬಗ್ಗೆ ಹೇಳಲಿಕ್ಕೆ. ಅಭಿನವ ಪತ್ರಿಕಾ ಭೀಷ್ಮ, ಅಕ್ಷರ ಬ್ರಹ್ಮ ಮತ್ತು ಪಾಟೀಲ್ರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡಿರುವಂತಹ ಡಾಕ್ಟರ್ ರಾಜೇಂದ್ರ ಅವರು SR ಪಾಟೀಲ್ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾರೆ. ಶ್ರೀಯುತ SR ಪಾಟೀಲರು ಕಳೆದ 4 ದಶಕಗಳಿಂದ ಈ ಕನ್ನಡ ನಾಡಿನ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ಒಂದು ರಾಜಕೀಯ ಶಕ್ತಿ, ಈ ಒಂದು ದೇಶದ ಶಕ್ತಿ, ನಮ್ಮ ರಾಜ್ಯದ ಶಕ್ತಿ ಅಂತ ಹೇಳಿದ್ರಲ್ಲಿ ಯಾವ ಎರಡು ಮಾತು ಇಲ್ಲ. ಇವತ್ತು ನಾವು ಈ ರಾಜಕೀಯದಲ್ಲಿ ಹಲವಾರು ರಾಜಕಾರಣಿಗಳನ್ನು, ಹಲವಾರು ಘಟನೆಗಳು ನೋಡಿದ್ದೇವೆ, ಹಲವಾರು ಹಗರಣಗಳು ನೋಡಿದ್ದೇವೆ. ಬಟ್ ಇವತ್ತು ನನಗೆ ಒಂದೇ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು ಅಂದ್ರೆ SR ಪಾಟೀಲ್ ಯಾವ ಹಗರಣಗಳನ್ನು ಕಾಣ್ತಾ ಇಲ್ಲ. ಕಳಂಕರಹಿತ ವ್ಯಕ್ತಿತ್ವ ಅಂದ್ರೆ ಯಾರು, ಅದಕ್ಕಾಗಿ ಅವ್ರಿಗೆ ಹೆಚ್ಚಿಗೆ ಪ್ರಚಾರಗಳಿಲ್ಲ. ಅವ್ರೇನಾದ್ರೂ ಆತರ ಹಗರಣದಲ್ಲಿ ಸಾಕಷ್ಟು ಪ್ರಚಾರ ಸಿಕ್ತಿತ್ತು ಅಂತ ಅನ್ಸುತ್ತೆ. ಮತ್ತಿವರು ರಾಜಕೀಯದಲ್ಲೂ ಅಷ್ಟೇ ಒಂದು ಶಿಕ್ಷಣದಲ್ಲಿ ಅತ್ಯುತ್ತಮ ಒಂದು ಇದು ವಿಜ್ಞಾನ ಪದವೀಧರಾಗಿದ್ದಾರೆ ಮತ್ತು ಕಾನೂನು ಪದವೀಧರಾಗಿದ್ದಾರೆ, ಅದು ಆಗಿದ್ದಾರೆ. ಜೊತೆಗೆ ಈ ತಳಮಟ್ಟದ ರಾಜಕಾರಣದಿಂದ, ಗ್ರಾಸ್ ರೂಟ್ ಪಾಲಿಟಿಕ್ಸ್ ನಿಂದ ಬಂದವರು ಜಿಲ್ಲಾ ಪಂಚಾಯತ್ ಅಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಈಗ ಸೇವೆ ಸಲ್ಲಿಸ್ತಾ ಈ 4 ದಶಕ ತುಂಬಾ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ವ್ಯಕ್ತಿನ ತುಂಬಾ ಯೋಚನೆ ಮಾಡ್ತಿರ್ತದೆ. ಇಲ್ಲಿ ಯಾರು ಏನು ಅಲ್ಲ, ಅಲ್ಲಿ ಅವರು ತುಂಬಾ ಇಂಟೆಲಿಜೆನ್ಸ್ ತಗೋತಾ ಇರ್ತಾರೆ. ಏನಾಗಿದೆ ಅಂದ್ರೆ ಹಿಂದೆ ನನಗೆ ತಿಳಿದ ಒಬ್ಬ ರಾಜಕಾರಣಿಗಳ ಬಗ್ಗೆ ಮಾಹಿತಿ ಪಡೆದ್ರು, ಅವ್ರಿಗೂ ಪಕ್ಷದ ಜವಾಬ್ದಾರಿ ಕೊಡ್ಬೇಕಂತ ಮಾಡಿದ್ರು, ಮತ್ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ನೋಡಿದಾಗ ಅವ್ರ ಅನಾರೋಗ್ಯ ಸಮಸ್ಯೆ, ಪಾಪ ಎದ್ನಿಲಿಕ್ಕೆ ಆಗುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ, ಅಂತವ್ರಿಗೆ ಕೊಡಕ್ಕಾಗ ಆಮೇಲೆ ನಮ್ಗೆ ಗೊತ್ತಾಯ್ತು. ಬಟ್ ಇವತ್ತು ಪಾಟೀಲ್ರು ಎಲ್ಲದಕ್ಕಿಂತ ವಿಶೇಷ ಅವರು ಆರೋಗ್ಯನೂ ಹಾಗೆ ಇಟ್ಕೊಂಡಿದ್ದಾರೆ. ಆರೋಗ್ಯ ಮತ್ತು ಎಲ್ಲಾ ಒಂದು ಇದರಿಂದ ಇನ್ನೂ ಶಕ್ತಿ ಆಗ್ತಾರೆ. ಪಕ್ಷದಲ್ಲಿ ಅವರಿಗೆ ಸಾಕಷ್ಟು ಒಂದು ಒಳ್ಳೆ ಹುದ್ದೆಗಳು ಸಿಗುತ್ತೆ. ಈ ರಾಜ್ಯದಲ್ಲೂ ಕೂಡ ಅವರಿಗೆ ಹೊಣೆಗಾರಿಕೆ ಸಿಗುತ್ತೆ. ಸ್ನೇಹ ಜೀವಿ. ಮತ್ತೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿನೂ ಬಂದು ಅವ್ರನ್ನ ಭೇಟಿ ಮಾಡಬಹುದು. ನಾವೇ ಬಂದು ಭೇಟಿ ಮಾಡಬೇಕು ಹಂಗಂತ ಅವರೇ ಸಾಮಾನ್ಯ ವ್ಯಕ್ತಿ ಬಂದು ತನ್ನ ಸಮಸ್ಯೆ ಹೇಳಿದ್ರೆ ಅವ್ರು ಸ್ಪಂದಿಸ್ತಾರೆ. ಮತ್ತೆ ಅವ್ರನ್ನ ಭೇಟಿಯಾಗೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇವ್ರು ಮಿನಿಸ್ಟರ್ ಅಲ್ಲ ಅನ್ಸುತ್ತೆ, ಯಾವಾಗಲೂ ಹಂಗೆ ಇರ್ತಾರೆ. ಇವತ್ತು ಮಂತ್ರಿ ಆದಾಗ ಇಲ್ದಿದ್ದಾಗೂ ಅವರು ತಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ. ಖಂಡಿತವಾಗಿ ಜೋಳದ ರೊಟ್ಟಿಯನ್ನು ಅಲ್ಲಿ ಮಣ್ಣಿನ ಗುಣ ಅಂತ ಹೇಳ್ಬೋದು. ಮತ್ತೆ ಈಗ ಮಂತ್ರಿಗಳಾಗಿ ಸರ್ ಮಾಡಿದ ಕೆಲಸ ಬಹಳ ವಿಶೇಷವಾಗಿದೆ. ಈಗ ಅವ್ರ ಆಡಂಬರ ಅವ್ರಿಗೆ ಇಷ್ಟ ಇಲ್ಲ. ಆಡಂಬರ ಅಥವಾ ತೋರಿಕೆ ರಾಜಕಾರಣ ಕೆಲವರು ಮಾಡ್ತಾರೆ. ಹೌದೌದು, ಅಂತ ಇದು ಯಾವತ್ತೂ ಅವ್ರಿಗೆ ಇಷ್ಟ. ಅವ್ರು ಯಾವತ್ತೂ ಅಂತ ಇದಕ್ಕೆ ಹೋಗಿಲ್ಲ, ಅವ್ರು ಹೋಗಲ್ಲ. ಈ ಮಂತ್ರಿಗಳಾಗಿ ಈಗ ಜೈವಿಕ ತಂತ್ರಜ್ಞಾನ ಮೂಲಕ ಈ ಕೃಷಿಯನ್ನ ಡೆವಲಪ್ಮೆಂಟ್ ಮಾಡಿದ್ರು. ಅದಕ್ಕೆ ಒಳ್ಳೆ ಸ್ವತಃ ಕೃಷಿಕರು ಹೌದು, ಅದನ್ನೊಂದು ಬಹಳ ವಿಶೇಷವಾಗಿ ಅದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಜೊತೆಗೆ ಮಾಹಿತಿ ತಂತ್ರಜ್ಞಾನ ಸಚಿವರಾಗಿ ಈ ಕಮ್ಯುನಿಕೇಶನ್ ಅನ್ನೋದನ್ನ ಇಡೀ ಜಾಗತಿಕ ಮಟ್ಟದಲ್ಲಿ, ನಮ್ಮ ಕರ್ನಾಟಕವನ್ನು ಜಾಗತಿಕ ಮಟ್ಟದಲ್ಲಿ ಹೋಗುವಾಗ ಅಲ್ಲಿ ಯಾವ್ಯಾವ ಕಮ್ಯುನಿಕೇಶನ್, ಯಾವ್ಯಾವ ಮಾಹಿತಿಗಳು ಬೇಕನ್ನೋದನ್ನ ಅದನ್ನ ಮಾಡುವ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ ಒಳ್ಳೆ ಭವಿಷ್ಯ ಇವರಿಗಿದೆ.